ಬೆಲೆ ಏರಿಕೆ ಬಗ್ಗೆ ಕೊನೆಗಾದ್ರೂ ಬಿಜೆಪಿಯವ್ರ ತಲೆಗೆ ಬಂದಿದೆ. ಅವರು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು. ಬೆಲೆ ಏರಿಕೆ ವಿರುದ್ಧ ಸಸ್ಯಾಹಾರಿ ಹೋಟೆಲ್ಸಲ್ಲಿ ಒಟ್ಟು ನಮ್ಮ ದೇಶದಲ್ಲಿ 57% ಬೆಲೆ ಜಾಸ್ತಿ ಆಗಿದೆ. ಆಮೇಲೆ ತರಕಾರಿ ಮತ್ತು ಬೇಳೆದು 1.5 ಪಟ್ಟು ಜಾಸ್ತಿ ಆಗಿದೆ. ಆಮೇಲೆ ಪೆಟ್ರೋಲು ಡೀಸೆಲ್ಲು ಒಟ್ಟು ನಮ್ಮ ದೇಶದಲ್ಲಿ ಕಲೆಕ್ಟ್ ಆಗಿರೋದು ಎಷ್ಟು ಗೊತ್ತಾ? ಸೆಸ್ಸು 36,58,000 ಕೋಟಿ. 36 ಲಕ್ಷ ಕೋಟಿ ಪ್ಲಸ್ 58,000 ಕೋಟಿ ಸೆಸ್ ಕಲೆಕ್ಟ್ ಮಾಡಿರೋದು ಮೋದಿ ಸಾಹೇಬರು. ಆಮೇಲೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗೆ ಮೆಡಿಸಿನ್ಸ್ ಮೇಲೆ, ಔಷಧಿಗಳ ಮೇಲೆ 12% ಜಾಸ್ತಿ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇದೆಲ್ಲ. ಆಮೇಲೆ LIC ಲೈಫ್ ಇನ್ಶೂರೆನ್ಸು ಮತ್ತು ಆರೋಗ್ಯ ವಿಮೆ ಇದ್ರ ಮೇಲೆ 18% GST ಹಾಕಿದ್ದಾರೆ. ಎಷ್ಟು? 18% GST ಹಾಕಿದ್ದಾರೆ ಕೇಂದ್ರ ಸರ್ಕಾರ. ATM ಮೇಲೂ ಕೂಡ ಶುಲ್ಕ ಹಾಕಿದ್ದಾರೆ. ಇವತ್ತಿಂದ ನಿನ್ನೆಯಿಂದ 1ನೇ ತಾರೀಕಿಂದ ATM ಮೇಲೂ ಕೂಡ ಶುಲ್ಕ ಹಾಕಿದ್ದಾರೆ. ಆಮೇಲೆ ಡಿಪಾಸಿಟ್ ಇತ್ತಲ್ಲ, ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ ಇರುತ್ತಲ್ಲ, 2018ರಿಂದ 24ರವರೆಗೂ 43,500 ಕೋಟಿ ಕೇಂದ್ರ ಸರ್ಕಾರ ತಗೊಂಡಿದ್ದಾರೆ. ಎಷ್ಟು? ಡಿಪಾಸಿಟ್ಗಳ ಮೇಲೆ 43,500 ಕೋಟಿ ಅಷ್ಟು ಮಾಡಿದ್ದಾರೆ. ಆಮೇಲೆ ಟೋಲ್ಗೂ ಹಾಕಿದ್ದಾರೆ, ದೇಶದ ಎಲ್ಲ ಟೋಲ್ಗಳಿಗೂ ಕೂಡ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಅಕ್ಕಿ ಮೇಲೆ 70% ಜಾಸ್ತಿ ಆಗಿದೆ ಇಡೀ ದೇಶದಲ್ಲಿ. ಆಮೇಲೆ ಗ್ಯಾಸ್ ಬಗ್ಗೆ ಏನು ಹೇಳುವಂಗೆ ಇಲ್ಲ. 410 ರೂಪಾಯಿ ಇತ್ತು, ಇವಾಗ 10,000 ಇರಬೇಕು. ಪೆಟ್ರೋಲು ಡೀಸೆಲ್ಲು ಎಲ್ಲ ಕೂಡ ಜಾಸ್ತಿ ಆಗಿದ್ದಾರೆ. ಮತ್ತು ನಮ್ಮ ದೇಶದಲ್ಲಿ ಮೋದಿಯವರು ಬಂದ ಮೇಲೆ 100 ಕೋಟಿ ಜನಕ್ಕೆ, 140 ಕೋಟಿ ಜನರಲ್ಲಿ 100 ಕೋಟಿ ಜನಕ್ಕೆ ಏನು ಶಕ್ತಿನೇ ಕಳ್ಕೊಂಡಿದ್ದಾರೆ. ಅಂದರೆ ಪರ್ಚೇಸ್ ಮಾಡುವಂಥ ಶಕ್ತಿಯನ್ನೇ ಕಳ್ಕೊಂಡಿದ್ದಾರೆ. ಆದರೆ ಜನರ ಹಣ ಇಲ್ಲ. ಹಣ ಇಲ್ಲದೆ ಇರೋದ್ರಿಂದ ಯಾವುದನ್ನು ಕೂಡ ಕೊಂಡ್ಕೊಳ್ಳೋಕ್ಕಾಗ್ತಿಲ್ಲ, ಶಕ್ತಿನೇ ಕಳ್ಕೊಂಡಿದ್ದಾರೆ. ಇದು ಮೋದಿಯವರ 11 ವರ್ಷಗಳ ಸಾಧನೆ, BJP ಪಕ್ಷದ 11 ವರ್ಷಗಳ ಸಾಧನೆ. ಇದ್ರ ವಿರುದ್ಧ BJಪಿಯವರು ಹೋರಾಟ ಮಾಡಬೇಕು, ನಮ್ಮ ವಿರುದ್ಧ ಅಲ್ಲ. BJಪಿಯವರು ಹೋರಾಟ ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ವಿರುದ್ಧ, ನಮ್ಮ ವಿರುದ್ಧ ಅಲ್ಲ.